ನಿಮ್ಮೂರು ಕುಂಬ್ಳಗೂಡು ಸ್ವಾಮಿ. ಕುಂಬಳಗೂಡು. ಏನವ ನಿಮ್ಮ ಹೆಸರು? ನಂದಿನಿ. ನಂದಿನಿ. ಅವ ನಿಮ್ಗೆ ಎಷ್ಟು ವರ್ಷ ಆಗಿತ್ತು ಮದುವೆಯಾಗಿ? 13 ವರ್ಷ. 13 ವರ್ಷ. 13 ವರ್ಷದಿಂದ ಮಕ್ಳಿರ್ನಿಲ್ಲವ? 13 ವರ್ಷದಿಂದ ಯಾವ್ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರಿ? 13 ವರ್ಷದಿಂದ ಮಕ್ಳಿಲ್ದೆ ಬೆಂಗಳೂರು IVF ಎಲ್ಲ ಮಾಡಿಸಿದ್ವಿ. IVF ಮಾಡಿಸಿದ್ರಿ, ಎಲ್ಲ ಫೈಲ್ಯೂರ್ ಆಯ್ತು. ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ? ಒಂದು 8 ಲಕ್ಷ. 8 ಲಕ್ಷ ಖರ್ಚು ಮಾಡಿ IVF ಮಾಡಿ ಮಕ್ಳಾಗಲ್ಲ ಅಂದ್ಬಿಟ್ರು, ಬಂದ್ಬಿಟ್ರಿ. ನೀವು ಯಜಮಾನ್ರಲ್ಲ. ಅಪ್ಪ ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ ಅಂತ ಸರ್. ಅರುಣಪ್ಪ. ಎಷ್ಟು ವರ್ಷ ಆಗಿತ್ತು ಮದುವೆಯಾಗಿ? ಮದುವೆಗೆ 13 ವರ್ಷ. 13 ವರ್ಷದಿಂದ ನಿಮ್ಮ ಮಕ್ಳಿರ್ನಿಲ್ಲ. ನೀವು ಇಲ್ಲಿ ಬಂದ್ರಲ್ಲ, ನಿಮ್ಗೆ ಯಾರು ತಿಳುವಳಿಕೆ ಕೊಟ್ಟರು ಬೆಟ್ಟ ಶಂಕರಪ್ಪನ ಹತ್ರ ಹೋಗಿ ಪೂಜೆ ಮಾಡಿಸಿದ್ರೆ ನಮ್ಗೆ ಮಗು ಆಗುತ್ತೆ ಅಂತ? ನಾವು ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ಬೆಟ್ಟ ಶಂಕರಪ್ಪ ಅಂತ ನೋಡ್ಕೊಂಡು ನಿಮ್ಮ ಇದು ಮಾಡ್ಕೊಂಡಿ ನಾವು ಇದು ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ತೆಗೆದು ನೋಡಿ ಮಕ್ಕಳಾಗೋದಿಲ್ಲ ನೋಡಿ ನಮಗೆ ಇದು ಬಂದು ನಾವು ಫೋನ್ ಮಾಡಿ ಕನ್ಫರ್ಮ್ ಆಯ್ತು. ಕನ್ಫರ್ಮ್ ಬೆಟ್ಟ ಶಂಕರಪ್ಪನ ಮೇಲೆ ನಂಬಿಕೆ ಇತ್ತ ನಮ್ಗೆ ಮಗು ಆಗುತ್ತೆ, ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟವ್ರೆ ಅಂತ ಹೇಳಿದ್ರು ಕೂಡ. ನಾವು ಬಸವನಗುಡಿ ಗುಡಿಶೀಲ ಹಾಸ್ಪಿಟಲ್ 8 ಲಕ್ಷ ಖರ್ಚು ಮಾಡಿ ಅಲ್ಲೆಲ್ಲ ನೋಡ್ಕೊಂಡು ಆಮೇಲೆ ಲಾಸ್ಟ್ನೇ ಸರಿ ಬೇಡ ಬಿಡು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದು. ಶಂಕರಪ್ಪನ ಮೇಲೆ ಹೆಂಗ್ ನಂಬಿಕೆ ಬಂತು ನಿಮ್ಗೆ? ನಮಗೆ ಮಕ್ಳುಗಳು ನೋಡಿ ಫೇಸ್ಬುಕ್ ಅಲ್ಲಿ ನಂಬಿಕೆ ಬಂತು ಸರ್. ಹೌದು. ಸಂಪೂರ್ಣ ಇವಾಗ ನಂಬಿಕೆ ಬಂತು. 13 ವರ್ಷ ಆದ್ಮೇಲೆ ಮಗು ಆಯ್ತು. 13 ವರ್ಷ ಆದ್ಮೇಲೆ ಮಗು ಆಯ್ತು. ನೋಡಿ ಸ್ನೇಹಿತರೆ, 13 ವರ್ಷ ಆದ್ಮೇಲೆ ಮಗು ತೋರ್ಸವ. ಅಯ್ಯೋ ಮುದ್ದು ಮುದ್ದು ಮಾದಪ್ಪ. ಇಲ್ಲಿ ಇಲ್ಲಿ ನೋಡು, ಇಲ್ಲಿ. ಅಯ್ಯೋ ಏನೋ ಮುದ್ದು ಮಾದಪ್ಪ ಅಂತಾನೆ ಇದೆಯಪ್ಪ ಭಗವಂತ. ನೋಡಪ್ಪ ಸ್ನೇಹಿತರೆ, ನೋಡಿ 13 ವರ್ಷ ಆದಮೇಲೆ ಮುದ್ದಾದ ಮಗುನ ಎತ್ಕೊ ಬಂದಿದ್ದಾರೆ. ಇವ್ರ ಕತೆ ನೋಡಿದ್ರೆ 8 ಲಕ್ಷ ಖರ್ಚು ಮಾಡಿ 13 ವರ್ಷದಿಂದ IVF ಮಾಡಿಸಿ ಟೆಸ್ಟು ಬೇಬಿ ಮಾಡಿ ಆಗಲ್ಲ ಅಂದ್ಬಿಟ್ಟು ಇವಾಗ ಕೂಸು ಎತ್ಕೊಂಡ್ಬಂದು ಅವ್ರನ್ನ ಒಂದ್ಸರಿ ವಿಚಾರಿಸೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾರಂತ ವಿಶೇಷವಾದಂತ ನಮಸ್ಕಾರ. ಇವತ್ತೇನಪ್ಪ ಅಂದ್ರೆ, ಎಷ್ಟೋ ಜನ ವಿಡಿಯೋಗಳು ಹಾಕಿದೀವಿ, ಎಷ್ಟೋ ವಿಡಿಯೋಗಳು ನೋಡ್ತಾ ಇದ್ದೀರಾ ಮಕ್ಳಿಲ್ಲ ಅನ್ನೋರು. ಯಾಕಂದ್ರೆ ಇವತ್ತು ನಮ್ಮ ಅದ್ಭುತವಾದಂತ ಒಂದು ಫ್ಯಾಮಿಲಿನ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅವ್ರ ಫ್ಯಾಮಿಲಿನ ಏನಪ್ಪಾ ಅಂದ್ರೆ, ಅವರು ಇವತ್ತು ಕುಂಬಳಗೂಡು ಬೆಂಗಳೂರು ಸಿಟಿ ಒಳಗಡೆ ಕುಂಬಳಗೂಡಲ್ಲಿ 13 ವರ್ಷದಿಂದ ಮಕ್ಳಿಲ್ದೆ, ಆ ಮಕ್ಳಿಲ್ಲದ ಕಾರಣಕ್ಕೆ ಅವರು ಕಂಡ ಹಾಸ್ಪಿಟ್ಲಲ್ಲೆಲ್ಲ ಓಡಿಸಿ ಆಟೋ ಓಡಿಸ್ತಾ ಇದ್ರಲ್ಲಪ್ಪ, ಆಟೋ ಓಡಿಸಿ ಜೀವನ ಮಾಡೋರು. ಕಂಡ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಲಕ್ಷಗಟ್ಲೆ 8-10 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿಮ್ಗೆ ಮಕ್ಳಾಗಲ್ಲ, ಬಿಟ್ಬಿಡಿ, ಪ್ರಯತ್ನ ಮಾಡಬೇಡಿ ಅಂತ ಕಳ್ಸಿಕೊಟ್ರು. ಆವಾಗ ಏನೋ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡಿ ಬೆಟ್ಟ ಶಂಕರಪ್ಪನ ಸರಿ ಮೀಟ್ ಮಾಡೋಣ ಅಂದ್ಬಿಟ್ಟು ಬಂದು ಇಲ್ಲಿ ನಮ್ಮ ಹತ್ರ ಮೀಟ್ ಮಾಡಿದಾಗ ನಾನು ಹೇಳಿದೆ, ಭಗವಂತನ ಅವನಪ್ಪ, ಭಗವಂತನ ಮೇಲೆ ಭಾರ ಹಾಕಿ ಆ ಮಾಯಿಗಾರರು, ಆ ಬಲೆಮಾದೇಶ್ವರ, ಮಕ್ಕಳೇಶ್ವರ, ಸಿದ್ದಪ್ಪಾಜಿ, ಪಾವಡ ಪುರುಷರು ನಿಮ್ಗೆ ಭಗವಂತ ಕೊಡ್ತಾನೆ ಅಂತ ನಾನು ಹೇಳಿ ನಾನು ತೊಟ್ಲು ಕಟ್ಟಿ ಕೊಟ್ಟಾಗ ಅವ್ರಿಗೆ ವರ್ಷ ತುಂಬುವಷ್ಟರಲ್ಲಿ ಮುದ್ದಾದ ಮಗುನ ಆ ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ನೋಡಿ ಮುದ್ದಾಗಿ ಆ ಪಾಪು, ಆ ಮಕ್ಕಳಿಲ್ಲ ಅನ್ನೋರ್ಗೆ ಆ ಮಗು ನೋಡಿದಾಗ ತುಂಬಾ ನೋವಾಗುತ್ತೆ. ಪ್ರತಿಯೊಂದು ಅಷ್ಟೇ, ಎದುರ್ಕೋಬೇಡಿ. ನನಗೆ 10 ವರ್ಷ ಆಯ್ತು, 15 ವರ್ಷ ಆಯ್ತು, 8 ವರ್ಷ ಆಯ್ತು, 5 ವರ್ಷ ಆಯ್ತು, ನನ್ನ ಮಕ್ಳಿಲ್ವಲ್ಲ ಅಂತ ಆ ಭಗವಂತ ಕೊಡೋನವನೇ ಕೊಡ್ತಾರೆ. ಭಗವಂತ ನೋಡಿ ಆ ಮುದ್ದು, ಆ ತಂಗವ್ವ ಆ ನೆಂಬಿ ಬಂದದಕ್ಕೆ ಆ ಭಗವಂತ ಅವ್ರಿಗೆ ಮಗು ಕೊಟ್ಟೈತೆ. ಆ ಥರ ಎಷ್ಟೋ ಹೆಣ್ಣು ಮಕ್ಕಳುಗಳಿಗೆ ಮಕ್ಕಳಿಲ್ಲ ಅನ್ನೋರಿಗೆ ಭಗವಂತ ಕೊಡ್ತಾನೆ. ವೆಯ್ಟ್ ಮಾಡಿ. ಆ ಥರ ನಿಮಗೆ ಸಮಸ್ಯೆ ಇರೋರು, ಎನಿ ಸಮಸ್ಯೆ ಏನೇ ಇರಲಿ, ನನ್ನೊಂದ್ಸರಿ ಮೀಟ್ ಆಗಿ ನಿಮ್ಗೆ ಏನು ಸಮಸ್ಯೆ ಇದ್ರು ಅದನ್ನ ನಾನು ಪರಿಹಾರ ಮಾಡ್ಕೊಡ್ತೀನಿ ನನ್ನ ಕೈಲಾದಷ್ಟು, ಆಯ್ತಾ? ಇದು ನಮ್ಮ ಕರ್ನಾಟಕ ಜನ ನೋಡ್ತಾ ಇದ್ರ, ಖಂಡಿತವಾಗ್ಲೂ ನೋಡಿ. ಭವಾ, ನೀನು ಸ್ವಲ್ಪ ಇಲ್ಲಿ. ಅವ್ವ, ನಿನ್ಗೆ 13 ವರ್ಷ ಮಕ್ಳಿರ್ನಿಲ್ಲಲ್ಲವ, ಏನ್ ಅನಿಸ್ತಾಯ್ತವ ನಿನ್ಗೆ? ನೋವು ನಿನ್ ಮನ್ಸಿಗೆ ಏನ್ ಅನಿಸ್ತಾ ಇತ್ತು? ಮೊದ್ಲೆಲ್ಲ ನಮ್ಮ ಮಕ್ಳಿಲ್ಲ ಅನ್ನುವಾಗ ಯಾರಂದ್ರೆ ಹೆಣ್ಣು ಬೇಜಾರಾಯ್ತಿತ್ತು, ಯಾರ ಹತ್ರನೇ ಹೇಳ್ಕೊತಾ ಇರ್ಲಿಲ್ಲ, ಬೇಜಾರಾಗ್ತಾ ಇತ್ತು, ತುಂಬಾ ಮನ್ಸಿಗೆ ನೋವಾಗ್ತಾ. ಎಲ್ಲಾರು ಆಡ್ಕೊಳ್ಳೋರು ಅನ್ಕೊಂಡೋಗೆಲ್ಲ ಮದುವೆ ಫಂಕ್ಷನ್ಗಳು ಹೋದಾಗ ಏನ್ ಅನ್ಸ್ತಾ ಇದ್ರವ? ನನ್ಗೂ ಒಂದು ಮಗು ಇದ್ದಿದ್ದು ಎಷ್ಟು ಚೆನ್ನಾಗಿತ್ತು ಅಂತ ಇತ್ತು. ಆದ್ರೆ ಮಗು ಆ ಮನ್ಸಲ್ಲಿ ಅದೇ ಕೊರಗಿತ್ತು. ನೀನು ಮೊದಲು ಪ್ರೆಗ್ನೆನ್ಸಿ ಆದಾಗ ಖುಷಿ ಆದ? ತುಂಬಾ ಖುಷಿ ಆದ. ನಿಮ್ಮ ಯಜಮಾನ್ರು ಅಪ್ಪ ನಿನ್ಗೆ 13 ವರ್ಷ ಮಕ್ಳಿಲ್ಲ ಅಂತೀಯಲ್ಲ, ಆ ನೋವು ಹೆಂಗಿತ್ತು ನಿನ್ನ ಮನ್ಸಲ್ಲಿ? ಯಾವುದೇ ಫಂಕ್ಷನ್ ಹೋದ್ರು ಎಲ್ಲ ಮಕ್ಕಳೈತೆ, ಎಷ್ಟು ಜನ ಮಕ್ಕಳು ಅಂತ ಕೇಳೋದು. ನಮ್ಗಿಲ್ಲ ಅಂತ ಹೇಳ್ಕಕ್ ನಮ್ಗೆ ತುಂಬಾ ದುಃಖ ಆಯ್ತು. ತುಂಬಾ ದುಃಖ ಆಯ್ತಾ? ತುಂಬಾ ದುಃಖ ಆಗೋದಿಲ್ಲ. ಇವತ್ತು ಖುಷಿ ಆಯ್ತು. ಇವತ್ತು ಬಂದು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ದರ್ಶನ ಮಾಡಿ ಇವತ್ತು ಆ ಮಗುನ ನೀವು ತೋರಿಸ್ಕೊಂಡು ಹೋಗ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಐತೆ. ನಮ್ಮ ಕರ್ನಾಟಕ ಜನತೆಗೆ ಇದರಿಂದ ಏನ್ ಸಂದೇಶ ಕೊಡ್ತೀರಾ ನೀವು? ಈ ಥರ ಮಕ್ಳಿಲ್ಲ ಅಂತ ಅವರಲ್ಲ, ನಮ್ಮ ಕರ್ನಾಟಕ ಜನತೆಯಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು, ಅವ್ರಿಗೆಲ್ಲ ಏನು ಸಂದೇಶ ಕೊಡ್ತೀಯಾ? ನಿನಗೆ ನಂಬಿಕೆನೇ ಮುಖ್ಯ, ಭಗವಂತ ಅವನೇ ಅಂತ ನೀನು ಸಂದೇಶ ಕೊಡ್ತೀಯಾ? ಏನಂತ ಕೊಡ್ತೀರಾ? ಭಗವಂತ ಅವನೇ, ಖಂಡಿತ ಅವನೇ. ಭಗವಂತ ನೆನೆದವ್ರ ಮನೇಲಿ ಭಾಗ್ಯ ಕೊಡ್ತಾನೆ ಸಂದೇಶ ಕೊಡ್ತೀರಾ, ಆಯ್ತಾ? ನೋಡಿ ಸ್ನೇಹಿತರೆ, ಆ ಭಗವಂತನ ನೆಂಬಿ ಬಂದವರೇ ಬೆಟ್ಟ ಶಂಕರಪ್ಪನವ್ರ ನೆಂಬಿ. ಇವರು ಮುದ್ದಾದ ಮಗು 13 ವರ್ಷ 1 ವರ್ಷ 2 ವರ್ಷ ಅಲ್ಲ, 13 ವರ್ಷ ಮಕ್ಕಳಿಲ್ಲ ಅಂತ ಬಂದಿದ್ದು. ಇವರು IVF ಟೆಸ್ಟ್ ಬೇಬಿ ಎಲ್ಲ ಮಾಡಿಸಿ ಲಾಸ್ಟಲ್ಲಿ ನಿಮ್ಮ ಮಕ್ಕಳೇ ಆಗಲ್ಲ,
ಮರ್ತುಬಿಡಿ ಅಂದಾಗ ಆ ಭಗವಂತ ಆ ಮಹಿಗಾರ ಇಲ್ಲಿ ಕರ್ಕೊಬಂದು ಗಂಡ ಹೆಂಡ್ತಿನ ಇಬ್ಬರನ್ನು ಬಿಟ್ಟು ಮುದ್ದಾದ ಗಂಡು ಮಗುನ ಎತ್ಕೊಂಡು ಬಂದು ಕುಂತವ್ರೆ ಇವತ್ತು. ಆ ಮಗು ಮುದ್ದಾಗವನೇ ನೋಡಿ. ಮಗು ನೋಡಿದ್ರೆ ಒಂದು ಖುಷಿ ಆಗುತ್ತೆ. ಆ ಭಗವಂತ ಆ ಮಲೆಮಹದೇಶ್ವರ, ಮಕ್ಕಳೇಶ್ವರ, ಸಿದ್ದಪ್ಪಾಜಿ, ಪಾವಡ ಪುರುಷರು ಇವ್ರ ಮನೇಲಿ ಆಯುಷ್ಯ ಆರೋಗ್ಯ ಕೊಟ್ಟು ಚಕ್ಲಾಗಿ ಮಡಗಿ ಆ ಭಗವಂತ ಇವ್ರ ಮನೆ ಆವಾಗಲೂ ಆ ಲುಕ್ತಂಗೆ ಅಲ್ಲಿ ಸಾಗರವಾಗಿ ಮಡಗಲಿ ಭಗವಂತ. ನಿಮ್ಮ ಕರ್ನಾಟಕದ ಇಂಥ ಹೆಣ್ಣು ಮಕ್ಕಳಿಗೆ ಯಾರೂ ಚಿಂತೆ ಪಡಬೇಡ್ರಿ, ನಿಮಗೂ ಕೂಡ ಈ ಥರ ಮುದ್ದಾದ ಮಗು ಬರುತ್ತೆ. ಧೈರ್ಯವಾಗಿರಿ ಸ್ನೇಹಿತರೆ. ಒಂದು ವಿಷಯ ಹೇಳ್ಕೊಡ್ತೀನಿ ಸ್ನೇಹಿತರೆ, ನಾವು ಕಟ್ತಾರಂಥ ಒಂದು ದೇವಸ್ಥಾನಕ್ಕೆ ಇವರು ಗಂಡ ಹೆಂಡತಿ ಮಾಡೋದು ಒಂದು ಕೂಲಿ ಕೆಲಸ ಆದ್ರೂ ಕೂಡ ಅವ್ರ ಮನಸ್ಸು ದೊಡ್ಡದು. ಆ ಭಗವಂತ ಎಲ್ರಿಗೂ ಕೂಡ ಆ ಮನಸ್ಸನ್ನ ಕೊಡಲ್ಲ. ಇವತ್ತು ನಾವು ಮಾಡ್ತಾರಂತ ದೇವಸ್ಥಾನಕ್ಕೆ ₹1,00,000 ನಾನು ಕೊಡ್ತೀನಿ ಸ್ವಾಮಿ ಅಂತ ಅವರು ಒಪ್ಕೊಂಡಿದ್ದಾರೆ. ಇವತ್ತು ಎಷ್ಟೋ ಜನ ಮಕ್ಕಳಾಗಿರೋದು, ನಾನು ಧೈರ್ಯವಾಗಿ ಓಪನ್ ಆಗಿ ಹೇಳ್ತೀನಿ, ಮಕ್ಕಳಾಗಕ್ ಬದ್ಲೇ ಸ್ವಾಮಿ ನಮ್ಮ ದೇವಸ್ಥಾನಕ್ಕೆ ನಾನು ₹1,00,000 ಕೊಡ್ತೀನಿ, ₹2,00,000 ಕೊಡ್ತೀನಿ, ನಮ್ಮ ಮಗು ಆಗ್ಬಿಟ್ರೆ ₹10,00,000 ಖರ್ಚು ಮಾಡಿದೀವಿ, ₹20,00,000 ಖರ್ಚು ಮಾಡಿದೀವಿ ಅಂತ ಹೇಳ್ತಾರೆ. ಆ ಮಗು ಆದ್ಮೇಲೆ ಫೋನ್ ಮಾಡಿದ್ರೆ ಫೋನ್ ಕೂಡ ತೆಗೆಯಲ್ಲ, ಅಂಥೇ ಜನ ಇದ್ದಾರೆ. ಮಕ್ಕಳು ಕೂಡ ಇಲ್ಲಿ ತರಲ್ಲ. ಆದ್ರೆ ಆ ಭಗವಂತ ಮಲೆಮಹದೇಶ್ವರನಳು ಅವ್ರ ಮನಸ್ಸನ್ನ, ಅದಕ್ಕೆ ಹೇಳಿದ್ದು ಮಲ್ಲಿಗೆ ಮನಸ್ಸು ಭಗವಂತ ಅಂತ ಮಾದಪ್ಪ ಅವ್ರ ಮನಸ್ಸಲ್ಲಿ ಕೂಡ ಹೇಳಿದ್ದಾರೆ. ಇಂಥ ವ್ಯಕ್ತಿಗಳಿದ್ರೆ ನಮ್ಮ ಸಹಕಾರಕ್ಕೆ ಇನ್ನೂ ಸ್ವಲ್ಪ ಸಾಥ್ ಕೊಟ್ಟಂಗಾಗತ್ತೆ. ಆ ಭಗವಂತ ಇವನ್ ಯಾವಾಗಲೂ ಚೆನ್ನಾಗಿರ್ಲಿ ಅಪ್ಪ. ಇವಾಗ ಒಂದು ಗಂಡು ಕೂಸಾಗೈತೆ, ಇನ್ನೊಂದು ಮುದ್ದಾಗಿ ಮುದ್ದು ಅಪ್ಪನ್ನ ಎತ್ಕೊ ಬರ್ಬೇಕು, ಕಾರೇ ಬಿಲ್ಲೆ ಅಂತ ಇಬ್ರು ಶಿಶು ಮಕ್ಕಳು ಇರ್ಬೇಕು ನನ್ನ ತಂದೆ ಅವನಿಗೆ. ಅಲ್ವಾ? ಸರಿ, ಒಳ್ಳೇದಾಗಲಿ.